पार्वतीपतिर्महादेव शिव नमः पार्वतीपतिर्महादेव शंभो नमः पार्वतीपतिर्महादेव श्रीगुरुभ्यो नमः गुरुवे सर्वलोकानां विशेषे भवरोगिणां विदेशरविद्यानां दक्षिणामूर्तये नमः गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः त्रैलोक्यसम्पदालेख्य समुल्लेखनवित्तये सच्चिदानन्दरूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवां पञ्चाश्यवदनोद्भूतान् पञ्चतत्त्वादिनायकान् पञ्चब्रह्मयुनो मे पञ्चाचार्यान् जगद्गुरून् नवसदसत्पतये नवसखीनां पुरोगाणां चक्षुषे नमो दिवे नमः प्रतिभये सप्रदसभा मे गोपाय ये च सभ्याः सभासदाः गौरीपतीत्यङ्गृगं स्मरामि सोमूर्तस्तु सुप्रतिष्ठितमस्तु शुभकेशिरारोह शोभयन्ते मुखं मम भाषिङ्गधारणमुहूर्तस्सु मुहूर्त अनुगुण्डन्तु तथास्तु ಕಮಲ್ ಯಾಕೆ ಒಂಥರ ಇದ್ದೀರಿ? ನಾನು ಓಕೆ, ನಿಮ್ಮ ತಂಗಿ ಓಕೆ ತಾನೆ? ಓ ಓಕೆ. ಯಾಕೆ ಈ ಥರ ಕೇಳ್ತಾ ಇದ್ದೀರಿ? ಯಾಕಂದರೆ ಇವತ್ತು ಏನು ಬೇಕಾದ್ರೂ ಆಗ್ಬೋದು ಅಂತ ಅನುಮಾನ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಯಾವ ಅನುಮಾನನೂ ಇಟ್ಕೋಬೇಡಿ, ಸಾಕ್ಷಿ ಇನ್ನೇನು ಬಂದ್ಬಿಡ್ತಾಳೆ. ಅತ್ತೆ ಒಂದು ನಿಮಿಷ ಬನ್ನಿ ಇಲ್ಲಿ. ಸಾಕ್ಷಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ. ನೀನೇನು ಯೋಚನೆ ಮಾಡಬೇಡ, ನಾನು ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇದ್ದೀನಿ. ಸರ್, ಅಂತರ್ಪಟ ಸಿದ್ಧವಾಗಿದೆ, ಮಂಟಪಕ್ಕೆ ಓದನ್ ಕರ್ಕೊಂಬನ್ನಿ. ಅತ್ತೆ ಬ್ರಹ್ಮಣಸ್ಮಿನ್ ಚಕ್ರೇಶಾಮಸ್ಯ ಬರೋಧಾಯ. ಸಾಕ್ಷಿ ಪ್ಲೀಸ್ ಮತ್ತೆ ಅಳ್ಬೇಡ, ಕಷ್ಟಪಟ್ಟು ಟಚ್ ಅಪ್ ಮಾಡಿದೀನಿ ಕಣೆ, ನಾನು ಇನ್ ಸುಮ್ಮನೆ ಇರಲ್ಲ ಅಷ್ಟೇ. ಈ ಲಡ್ಡು ಅಮ್ಮ ಪಾಪ ಅತ್ತ ಎಷ್ಟೊಂದು ಬೈತಾ ಇದ್ದಾರೆ. ಇಲ್ಲೇ ಸ್ಟ್ಯಾಚ್ಯೂ ಮಾಡ್ಬಿಡೋಣ ಅನ್ಸತ್ತೆ, ಅದು ಏನ್ ಮಾಡೋದು, ಮ್ಯಾಜಿಕ್ ಮಾಡೋಂಗಿಲ್ವಲ್ಲ. ಸಾಕ್ಷಿ ಸಾಕ್ಷಿ, ಅಲಂಕಾರ ಎಲ್ಲ ಮುಗೀತಾ? ಪುರೋಹಿತರು ಮಂಟಪಕ್ಕೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಅಲಂಕಾರ ಮುಗ್ದು ಯಾವ್ದೋ ಕಾಲ ಆಗೋಯ್ತು, ಹತ್ತು ಎಲ್ಲ ಹಾಳು ಮಾಡ್ಕೋತಿದ್ದಾಳೆ. ಈ ಅವಸ್ಥೆಲಿ ಹೇಗ್ ಮಂಟಪ ಕರ್ಕೊಂಡು ಹೋಗೋದು? ನಾನು ಎಲ್ಲಿಗೂ ಬರಲ್ಲ, ಪ್ಲೀಸ್ ನನ್ನ ಒಂಟಿಯಾಗ್ಬಿಟ್ಟು ಎಲ್ಲರೂ ಹೊರಟು ಹೋಗಿ. ಬಿಟ್ಟು ಹೋಗೋದಲ್ಲ, ಇದಕ್ಕೆ ನಾಲ್ಕು ಬಿಟ್ಟು ಎಳ್ಕೊಂಡು ಹೋಗ್ತೀವಿ. ಬಾಯಿ ಮುಚ್ಕೊಂಡು ಹೇಳೆ. ಏ ಸಿಂಧು, ಏನು ಮಾಡ್ತಿದ್ಯಾ? ಇಷ್ಟೊಂದು ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ಮತ್ತಿನ್ನೇನು ಮಾಡೋದಕ್ಕ, 1 ಗಂಟೆಯಿಂದ ಸಮಾಧಾನ ಮಾಡ್ತಾನೆ ಇದ್ದೀನಿ. ಹೀಗೆ ಅಳ್ತಾ ಇದ್ರೆ ಹೊಸ ಮನೆಗೆ ಹೇಗೆ ಕರ್ಕೊಂಡು ಹೋಗುದು ಹೇಳಿ? ನೋಡ್ದವ್ರು ಏನ್ ಅಂದ್ಕೊಳಲ್ಲ. ಇದೆಲ್ಲ ನಾಟಕ. ಹತ್ತು ಕರೆದು ಗೋಳಾಡಿದ್ರೆ ನಾವು ಬಿಟ್ಬಿಡ್ತೀವಾ? ಏ ಸಾಕ್ಷಿ, ಅತ್ರೆ ನಾವು ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ಯಾವ ಭೂತನೂ ಬಂದು ನಿನ್ ರಾಜ್ಕುಮಾರ್ ಅಂತಂದು ಮುಂದೆ ನಿಲ್ಸಲ್ಲ. ಹೇಳು ಬಿಡಿ ಅತ್ತನ, ಅತ್ತೆ ಕೊಡ್ರೆ ಆಮೇಲೆ ನಾನು ಸುಮ್ಮನೆ ಇರಲ್ಲ. ಅಮ್ಮ ಬೇಡಮ್ಮ, ಬಿಡಿ ಅವಳನ್ನ. ನೀವು ದೊಡ್ಡವರು, ನೀವೇ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ಸಾಕ್ಷಿ ಈಗಾಗಲೇ ತುಂಬ ನೊಂದಿದ್ದಾಳೆ, ಅವಳಿಗಿನ್ನೂ ಹಿಂಸೆ ಕೊಡೋದು ಬೇಡ. ನೀವು ಹೋಗಿಮ್ಮ, ನಾನು ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ.